ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, 1978ರಿಂದ ಹಿಡಿದು 85ವರೆಗೂ ಕೂಡ ಅಣ್ಣವ್ರ ಮೇಲೆ ಕಿಡಿಗೇಡಿಗಳು ಯಾವ ಥರ ಒಂದು ಅಪಪ್ರಚಾರ ಮಾಡಿದ್ರು ಅಂತಂದರೆ, ಅಣ್ಣವರು ಸಿನಿಮಾಗೆ ಮಾತ್ರ ಕನ್ನಡ ಯೂಸ್ ಮಾಡ್ತಾರೆ, ಕನ್ನಡ ಸಿನಿಮಾ ಮಾಡ್ತಾರೆ, ಆದರೆ ವ್ಯಾಪಾರ ವಹಿವಾಟಿಗೆಲ್ಲ ಅಣ್ಣವ್ರಿಗೆ ಮದ್ರಾಸೇ ಬೇಕು ಮತ್ತು ಅವರು ಉಳ್ಕೊಳ್ಳೋದು ಕೂಡ ಮದ್ರಾಸಲ್ಲೇ ಇರ್ತಾರೆ. ಅಂದರೆ ಇವಾಗಿನ ಚೆನ್ನೈ ಅಲ್ಲೇ ಇರ್ತಾರೆ. ಇನ್ನೇನಕ್ಕೂ ಕೂಡ ಅವರು ಕನ್ನಡನ ಯೂಸ್ ಮಾಡೋದಿಲ್ಲ, ಬರೀ ಸಿನಿಮಾಗಳನ್ನ ಮಾಡ್ತಾರೆ ಅಂತ ಒಂದಷ್ಟು ಕಿಡಿಗೇಡಿಗಳು ಅಣ್ಣವ್ರ ವಿರುದ್ಧ ಅಪಪ್ರಚಾರ ಮಾಡಿದ್ರು. ಇದಕ್ಕೆ ಕಾರಣ ಏನು? ಈ ಥರ ಒಂದು ವಿವಾದ ಆಗೋದಕ್ಕೆ ಬಹುಮುಖ್ಯ ಕಾರಣ ಏನು ಅಂತಂದ್ರೆ, ಅಣ್ಣವರು 1978ರಲ್ಲಿ ಬೆಂಗಳೂರಲ್ಲಿ ಸದಾಶಿವನಗರದಲ್ಲಿ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾರೆ. ಪ್ರಾಪರ್ಟಿನ AVM ವೈಟ್ ಹೌಸ್ ಅಂತ ಹೆಸರಿರುತ್ತೆ ಅದಕ್ಕೆ. ಅದು ಅವ್ರ ಕಡೆಯಿಂದ ಪರ್ಚೇಸ್ ಮಾಡ್ತಾರೆ. ಮಾಡಿ ಅಣ್ಣವ್ರು ಏನ್ ಮಾಡ್ತಾರೆ, ಅಲ್ಲಿ ಉಳ್ಕೊಳ್ಳೋದಿಲ್ಲ. ಅಣ್ಣವ್ರು ಏನ್ ಮಾಡ್ತಾರೆ, ಮದ್ರಾಸಲ್ಲಿ ಉಳ್ಕೋತಾರೆ. ಈ ಏನ್ ತಗೊಂಡಿದ್ರು ಪ್ರಾಪರ್ಟಿ ಸದಾಶಿವನಗರದಲ್ಲಿ, ಅದನ್ನ ಬಾಡಿಗೆ ಕೊಡ್ತಾರೆ ಬೇರೆಯವರಿಗೆ. ಅಂದ್ರೆ ಒಂದು ಸಿನಿಮಾ ಕಂಪನಿಗೆ ಬಾಡಿಗೆ ಕೊಟ್ಬಿಡ್ತಾರೆ 2 ವರ್ಷಗಳ ಕಾಲ. ಅದು ಚೆನ್ನಾಗಿ ಬಾಡಿಗೆ ದುಡ್ಡು, ಇಲ್ಲಿ ನಾವು ಮದ್ರಾಸಲ್ಲಿ ಸೆಟ್ಲ್ ಆಗಿರೋಣ ಅಂತ ಅಂದ್ಬಿಟ್ಟು ಅದನ್ನ ನೋಡಿದಂತ ಕೆಲವೊಂದಷ್ಟು ಅಭಿಮಾನಿಗಳು ಅಣ್ಣವ್ರ ವಿರುದ್ಧ ಈ ತರ ಒಂದು ಆರೋಪಗಳನ್ನೆಲ್ಲ ಮಾಡ್ತಿರ್ತಾರೆ. ಆಗ ಪಾರ್ವತಮ್ಮನವ್ರು ಅಣ್ಣವ್ರ ಹತ್ರ ಬಂದು ಹೇಳ್ತಾರಂತೆ, ನಾವೊಂದು ಸ್ಟುಡಿಯೋ ಕಟ್ಟೋಣ ಬೆಂಗಳೂರಲ್ಲಿ ಅಂತ ಹೇಳ್ತಾರೆ. ಆಗ ಅಣ್ಣವರು ನಯವಾಗಿ ಅದನ್ನ ನಿರಾಕರಿಸ್ತಾರೆ. ಯಾಕೆಂತಂದ್ರೆ ಬೆಂಗಳೂರಲ್ಲಿ ಆಲ್ರೆಡಿ ಕಂಠೀರವ ಸ್ಟುಡಿಯೋ ಇದೆ, ಅವರ ಹೊಟ್ಟೆ ಮೇಲೆ ನಾವು ಹೊಡೆದಂಗಾಗುತ್ತೆ. ಯಾಕೆಂದ್ರೆ ಅದ್ರ ಮಾಲೀಕರು ಕೂಡ ನಮ್ಗೆ ತುಂಬಾ ಆಪ್ತರು. ಹಾಗಾಗಿ ನಾವು ಚೆನ್ನೈಯಲ್ಲಿ ಒಂದು ಸ್ಟುಡಿಯೋ ಕಟ್ಟೋಣ ಅಂತ ಹೇಳ್ತಾರೆ. ಆಗೇನಾಗಿತ್ತು ಅಂತಂದ್ರೆ, ಕನ್ನಡ ಸಿನಿಮಾಗಳೆಲ್ಲ ಚೆನ್ನೈಗೆ ಹೋಗ್ತಿತ್ತು. ಎಲ್ಲ ಆಡಿಯೋ ರೆಕಾರ್ಡಿಂಗ್, ಅದು ರೀ ರೆಕಾರ್ಡಿಂಗ್ ಇದನ್ನೆಲ್ಲ ಮಾಡೋದಕ್ಕೆ ಅಂದ್ಬಿಟ್ಟು ಎಲ್ಲ ಚೆನ್ನೈಗೆ ಹೋಗ್ತಿದ್ರು. ಬಟ್ 1978, 80ರಲ್ಲಿ ಏನಾಗಿತ್ತು ಅಂತಂದ್ರೆ, ನಿಧಾನವಾಗಿ ಎಲ್ಲ ಕೂಡ ಬೆಂಗಳೂರು ಶಿಫ್ಟ್ ಆಗ್ತಿತ್ತು. ಅದನ್ನ ಅರ್ಥಂತ ಪಾರ್ವತಮ್ಮನವರು ಇಲ್ಲ ಬೆಂಗಳೂರಲ್ಲೇ ಮಾಡ್ಬೇಕು ಅಂದಾಗ ಅಣ್ಣವ್ರು ಬೇಡ ಅಂದಿರ್ತಾರೆ. ಇದನ್ನು ಒಂದಷ್ಟು ಜನ ಅಭಿಮಾನಿಗಳು ಬೇರೆ ತರ ತಿರ್ಚಿರ್ತಾರೆ. ಅಣ್ಣವ್ರು ಏನಂತ ಹೇಳ್ತಾರೆ ಅಂತಂದ್ರೆ, ರಾಘವೇಂದ್ರ ರಾಜ್ಕುಮಾರ್ ಆಗಿರ್ಬೋದು ಮತ್ತು ಶಿವಣ್ಣ ಆಗಿರ್ಬೋದು, ಇವರೆಲ್ಲ ಚೆನ್ನೈಯಲ್ಲೇ ಹುಟ್ಟಿರ್ತಾರೆ ಮತ್ತೆ ಅಲ್ಲೇ ವಿದ್ಯಾಭ್ಯಾಸ ಮಾಡ್ತಿರ್ತಾರೆ. ಅವ್ರ ವಿದ್ಯಾಭ್ಯಾಸ ಎಲ್ಲ ಮುಗಿಲಿ, ಆಮೇಲೆ ನಾವು ಬೆಂಗಳೂರು ಶಿಫ್ಟ್ ಆಗೋಣ. ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ, ನಾವು ಬೆಂಗಳೂರಲ್ಲಿ ಇದ್ದು ಅವ್ರು ಚೆನ್ನೈಯಲ್ಲಿದ್ದು ಬೇಡ, ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಅಣ್ಣವ್ರು ಹೇಳಿರ್ತಾರೆ. ಮತ್ತೆ ಅವ್ರ ವಿದ್ಯಾಭ್ಯಾಸ ಎಲ್ಲ ಮುಗಿದ್ಮೇಲೆ ಅಣ್ಣವ್ರು ವಾಪಸ್ಸು ಬೆಂಗಳೂರಿಗೆ ಬರ್ತಾರೆ ಇಲ್ಲಿಗೆ. ಆದ್ರೆ ಅದಕ್ಕಿಂತ ಮುಂಚೆ ಏನಾಗುತ್ತೆ ಅಂತಂದ್ರೆ, ಅಣ್ಣವ್ರು ಇಲ್ಲಿ ಇರೋದಿಲ್ಲ 1978ರಲ್ಲಿ. ಆಗ ಎಲ್ಲ ಈ ತರ ಒಂದು ವಿವಾದಗಳೆಲ್ಲ ಸ್ಟಾರ್ಟ್ ಆದಾಗ ಪಾರ್ವತಮ್ಮನವ್ರು ಹೇಳ್ತಾರಂತೆ, ಬಾಡಿಗೆ ಏನ್ ಕೊಟ್ಟಿದ್ರು ಜಾಗನ ಅದನ್ನ ವಾಪಸ್ ತಗೋತಾರೆ. ವಾಪಸ್ ತಗೊಂಡು 1980ಕ್ಕೆ ಭರ್ಜರಿ ಪೂಜೆ ಮಾಡ್ತಾರೆ. 79, 80ರಲ್ಲಿ ಪೂಜೆ ಮಾಡಿ ಗೃಹ ಪ್ರವೇಶ ಕೂಡ ಮಾಡ್ತಾರೆ ಅದನ್ನ. ಆದ್ರೆ ಗೃಹ ಪ್ರವೇಶ ಮಾಡಿದಾಗ ಕೂಡ ಅಣ್ಣವರು ತುಂಬಾ ಜಾಸ್ತಿ ಚೆನ್ನೈಯಲ್ಲೇ ಇರ್ತಾರೆ. ಅದನ್ನ ನೋಡಿದಂತ ಅಭಿಮಾನಿಗಳು ಮತ್ತೆ ಸ್ಟಾರ್ಟ್ ಮಾಡ್ತಾರೆ, ಅಣ್ಣವರು ಮತ್ತೆ ಚೆನ್ನೈಯಲ್ಲೇ ಇರ್ತಾರೆ ಅಂತ ಅಂದ್ಬಿಟ್ಟು. ಆಗ ಅಣ್ಣವ್ರದ್ದು ಅಥವಾ ಶಿವಣ್ಣವ್ರದ್ದು ಅವ್ರದೆಲ್ಲ ಎಜುಕೇಶನ್ ಏನ್ ಮುಗ್ದಿರುತ್ತೆ. ಆದ್ರೆ ಅಣ್ಣವ್ರಿಗೆ ಏನ್ ಕನ್ಸಿತ್ತು ಅಂತಂದ್ರೆ, ಇಬ್ರು ಮಕ್ಕಳನ್ನು ಸಿನಿಮಾಗೆ ತಂದ್ಬಿಟ್ಟು ಲಾಂಚ್ ಮಾಡಿ ಆಮೇಲೆ ನಾವು ಬೆಂಗಳೂರು ಶಿಫ್ಟ್ ಆಗೋಣ ಅಂತ ಒಂದು ಕನ್ಸಿರುತ್ತೆ ಅವ್ರದ್ದು. ಯಾಕೆಂದ್ರೆ ಎಲ್ಲ ಕೂಡ ಚೆನ್ನೈಯಲ್ಲಿ ಆಕ್ಟಿಂಗ್ ಕ್ಲಾಸಸ್ ಆಗಿರ್ಬೋದು ಅಥವಾ ಬೇರೆ ಒಂದು ಡ್ಯಾನ್ಸ್ ಕ್ಲಾಸಸ್ ಆಗಿರ್ಬೋದು, ಇವೆಲ್ಲ ಚೆನ್ನೈಯಲ್ಲಿ ಕೋಚಿಂಗ್ ಚೆನ್ನಾಗಿರುತ್ತೆ. ಆಗಿನ ಕಾಲದಲ್ಲಿ ಬೆಂಗಳೂರಲ್ಲಿ ಅಷ್ಟು ಫೆಸಿಲಿಟಿ ಇರೋದಿಲ್ಲ. ಅವ್ರದ್ದೆಲ್ಲ ಅಣ್ಣವ್ರ ಮಕ್ಕಳದ್ದು ಎಜುಕೇಶನ್ ಎಲ್ಲ ಮುಗಿದ್ಮೇಲೆ ವಾಪಸ್ ಬೆಂಗಳೂರಿಗೆ ಬರ್ತಾರೆ. ಆಗ ಪಾರ್ವತಮ್ಮ ರಾಜ್ಕುಮಾರ್ ಅವರು ಒಂದು ಸತ್ಯನಾರಾಯಣ ಪೂಜೆ ಮಾಡಿಸಿ ಮನೆಯನ್ನ 1985ರಲ್ಲಿ ಒಂದು ಗೃಹ ಪ್ರವೇಶ ಮಾಡ್ತಾರೆ. ಮಾಡಿ ಅವರು ಇಲ್ಲೇ ಉಳ್ಕೋತಾರೆ. ಅಣ್ಣವ್ರು ಹೇಳ್ತಾರಂತ ಅವಾಗ, ನಾನು ಯಾವುದೇ ಕಾರಣಕ್ಕೂ ಕನ್ನಡ ಬಿಟ್ಟು ಹೋಗಲ್ಲ, ಇದುವರೆಗೂ ಕೂಡ ನಾನು ಕನ್ನಡ ಸಿನಿಮಾಗಳನ್ನ ಬಿಟ್ಟು ಬೇರೆ ಸಿನಿಮಾಗಳನ್ನ ಮಾಡಿಲ್ಲ, ನಾನು ಯಾವತ್ತೂ ಕೂಡ ಕನ್ನಡ ಜನರ ಜೊತೆಗೆ ಇರ್ತೀನಿ, ಇದೆಲ್ಲ ಒಂದು ಗಾಳಿ ಸುದ್ದಿ, ಯಾರು ಕೂಡ ಇದನ್ನೆಲ್ಲ ನಂಬೇಡಿ ಅಂತ ಹೇಳ್ತಾರೆ. ಅಲ್ಲಿವರೆಗೂ ಕೂಡ ತುಂಬಾ ಜನ ಅಣ್ಣವ್ರನ್ನ ಒಂದು ಸ್ವಲ್ಪ ಬೇರೆ ತರನೇ ನೋಡುವಂತ ಪ್ರಯತ್ನ ಮಾಡಿದ್ರು ಅನ್ನೋದಕ್ಕಿಂತ ಕೆಲವೊಂದಷ್ಟು ಕಿಡಿಗೇಡಿಗಳು ಮಾಡಿಸಿದ್ರು ಅದನ್ನ, ಈ ತರನೇ ಇರಬೇಕು ಅಂತ ಅಂದ್ಬಿಟ್ಟು. ಹಾಗಾಗಿ ಅಣ್ಣವರು ಬಂದು ಬೆಂಗಳೂರು ಸೆಟ್ಲ್ ಆಗ್ತಾರೆ. ಬೆಂಗಳೂರಿಂದನೇ ಸಿನಿಮಾಗಳನ್ನ ಮಾಡ್ತಾರೆ. ಸ್ಟುಡಿಯೋ ಅವರ ಆಪ್ತ ಮಾಲೀಕರಾಗಿರೋದ್ರಿಂದ ನಾವಿಲ್ಲಿ ಸ್ಟುಡಿಯೋ ಮಾಡೋದು ಬೇಡ, ಅವ್ರ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ ಅಂತ ಆ ಒಂದು ಕನ್ಸರ್ನ್ ಇಂದ ಅಣ್ಣವ್ರು ಹೇಳಿರ್ತಾರೆ ಹೊರತು ಬೇರೆ ಯಾವುದೋ ಒಂದು ರೀಸನ್ ಇಂದ ಕೂಡ ಹೇಳಿರೋದಿಲ್ಲ. ಮತ್ತೆ ಇನ್ನೊಂದು ಏನಂತಂದ್ರೆ, ಅಣ್ಣವರು ವರ್ಷಕ್ಕೆ 4ರಿಂದ 5 ಸಿನಿಮಾಗಳು ಶೂಟಿಂಗ್ ನಡೀತಿರುತ್ತೆ. ಎಲ್ಲಾ ಸಿನಿಮಾ ಕೆಲಸಗಳು ಕೂಡ ಸ್ಟುಡಿಯೋದಲ್ಲೇ ನಡಿಬೇಕು. ಹಾಗಾಗಿ ಅಣ್ಣವರು ಮನೆಗಿಂತ ಜಾಸ್ತಿ ಸ್ಟುಡಿಯೋದಲ್ಲೇ ಇರ್ತಿದ್ರು. ಎಲ್ಲಾ ಸಿನಿಮಾಗಳಿಗೂ ಡಬ್ಬಿಂಗ್ ಕೂಡ ಮಾಡಬೇಕಿತ್ತು. ಹಾಗಾಗಿ ಅಣ್ಣವರು ಮನೆಯಲ್ಲಿ 4ರಿಂದ 5 ಅವರ್ ಇರ್ತಿದ್ರೆ, ಮಿಕ್ಕಿದ ಬಾಕಿ ಟೈಮ್ ಎಲ್ಲ ಅವ್ರು ಸ್ಟುಡಿಯೋದಲ್ಲೇ ಇರ್ತಿದ್ರು. ಯಾಕಂದ್ರೆ ಅಣ್ಣವ್ರು ಅಷ್ಟು ಬ್ಯುಸಿ ಆಗಿದ್ರು ಸಿನಿಮಾಗಳಲ್ಲಿ. ಕನ್ನಡ ಸಿನಿಮಾಗಳೇ ಬರ್ತಿರ್ಲಿಲ್ಲ ಅಂತ ಟೈಮಲ್ಲಿ ಅಣ್ಣವರು ಒಂದು ವರ್ಷಕ್ಕೆ 6ರಿಂದ 8 ಸಿನಿಮಾಗಳನ್ನ ಕೊಟ್ಟು ಕನ್ನಡ ಚಿತ್ರರಂಗನ ಮೇಲೆತ್ತಿದಂಥವ್ರು. ಈಗಲೂ ಕೂಡ ಕನ್ನಡ ಸಿನಿಮಾದಲ್ಲಿ ನಮಗೆ ನೆನಪಿಗೆ ಬರುತ್ತೆ, ಈಗ ಏನಿದೆ ಟ್ರೆಂಡ್, ಅಣ್ಣವ್ರ ಹಿಂದೆಗಡೆ ಬಂದಂತ ಕಲಾವಿದರು ಯಾರು ಕೂಡ ನಮ್ಗೆ ಅಷ್ಟು ನೆನಪಿರೋದಿಲ್ಲ. ಅಣ್ಣವ್ರ ಸಮಕಾಲೀನರು ಸ್ವಲ್ಪ ನೆನಪಿರ್ಬೋದು, ಆದ್ರೆ ಚಿತ್ರರಂಗಕ್ಕೆ ಮೊದಲಿಗರು ಯಾರು ಅಂತಂದ್ರೆ ಅಣ್ಣವ್ರು ಅಂತಾನೆ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಬ್ಬರು ಕೂಡ. ಯಾಕಂದ್ರೆ ಅಣ್ಣವ್ರ ಚಿತ್ರರಂಗನ ಆ ಮಟ್ಟಿಗೆ ಕಟ್ಟಿ ಬೆಳೆಸಿದ್ದವರು. ಈಗಲೂ ಕೂಡ ತುಂಬಾ ಜನ ಹೇಳೋದೊಂದೇನೆ, ಕರ್ನಾಟಕ ಅಂದ್ರೆ ಅಣ್ಣವರು ಅಂದ್ರೆ ಕರ್ನಾಟಕ, ಕನ್ನಡ ಅಂದ್ರೆ ರಾಜ್ಕುಮಾರ್ ಅಂದ್ರೆ ಕನ್ನಡ, ಈ ತರ ಒಂದು ಅಭಿಮಾನ ಹೊಂದಿದಂತವ್ರು ಅಣ್ಣವರು. ಯಾಕಂದ್ರೆ ಅಣ್ಣವ್ರಿಗೆ ಬೇರೆ ಭಾಷೆಗಳಿಂದ ಕೂಡ ಹಲವಾರು ಆಫರ್ಗಳು ಬರ್ತಿತ್ತು. ಯಾಕಂದ್ರೆ ಮೊದಲನೇ ಸಿನಿಮಾನೇ ಅಣ್ಣವ್ರದ್ದು ಬ್ಲಾಕ್ ಬಸ್ಟರ್ ಆಗಿದ್ರಿಂದ ಎಲ್ಲಾ ಸಿನಿಮಾಗಳಿಂದ ಅವಕಾಶಗಳು ಬರ್ತಿತ್ತು. ಆದ್ರೆ ಅಣ್ಣವರು ಕನ್ನಡ ಬಿಟ್ಟು ಎಲ್ಲೂ ಹೋಗ್ಲಿಲ್ಲ. ಯಾಕಂದ್ರೆ ಅಣ್ಣವ್ರಿಗೆ ಕನ್ನಡದ ಮೇಲಿದಂತ ಪ್ರೀತಿ, ಮತ್ತು ಅಣ್ಣವರು ಮನೆ ಮಾಡಿದಾಗ್ಲೇನೆ ಸದಾಶಿವನಗರಕ್ಕೆ ಬಂದಿದ್ರೆ ಪ್ರತಿಯೊಂದು ಸಿನಿಮಾಗೂ ಕೂಡ ಬೆಂಗಳೂರಿಂದ ಚೆನ್ನೈಗೆ ಪ್ರಯಾಣ ಬೆಳೆಸಬೇಕಾಗಿತ್ತು. ವಾರಕ್ಕೆ 3ರಿಂದ 4 ಸರಿ ಪ್ರಯಾಣ ಮಾಡಬೇಕಾಗಿತ್ತು. ಆ ಪ್ರಯಾಣ ಮಾಡುವಂತ ಟೈಮ್ ಉಳಿಸಿದ್ರೆ ಇನ್ನೊಂದು ಸಿನಿಮಾ ಮಾಡ್ಬೋದು. ಹಾಗಾಗಿ ಅಣ್ಣವರು ಚೆನ್ನೈಯಲ್ಲೇನೆ ಡಬ್ಬಿಂಗ್ ಸ್ಟುಡಿಯೋದಲ್ಲಿ ಅಥವಾ ಒಳ್ಳೆ ಒಂದು ಸ್ಟುಡಿಯೋ ಮಾಡ್ಕೊಂಡು ಅಲ್ಲೇ ಮನೆ ಹತ್ರನೇ ಅಲ್ಲೇ ಚಿತ್ರೀಕರಣ ಮಾಡ್ಕೊಂಡು ಇರ್ತಿದ್ರು ಅಣ್ಣವರು.
ಯಾಕಂದ್ರೆ ಅಣ್ಣವ್ರಿಗೆ ಎಷ್ಟು ಅವಕಾಶಗಳು ಬಂದೇ ಇರುತ್ತೆ ಕನ್ನಡ ಬಿಟ್ಟು ಬೇರೆ ಭಾಷೆಗಳಲ್ಲಿಲ್ಲ. ಬಟ್ ಅಣ್ಣವ್ರು ಯಾವುದೇ ಕಾರಣಕ್ಕೂ ಬೇರೆ ಭಾಷೆಗೆ ಹೋಗ್ಲೇ ಇಲ್ಲ. ಕನ್ನಡ ಸಿನಿಮಾಗಳನ್ನ ಮಾತ್ರ ಮಾಡಿದಂಥ ಏಕೈಕ ನಟ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ಮಾತ್ರನೇ. ಬೇರೆ ನಟರೆಲ್ಲ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಅಂದ್ಬಿಟ್ಟು ಬೇರೆ ಭಾಷೆಗೆ ಹೋಗ್ತಾರೆ. ಆದ್ರೆ ಅಣ್ಣವ್ರು ಯಾವತ್ತೂ ಕೂಡ ಹೋಗ್ಲಿಲ್ಲ. ಮತ್ತೆ ಇನ್ನೊಂದು ಎಲ್ರಿಗೂ ಗೊತ್ತು ಅಣ್ಣವ್ರು ಎಷ್ಟು ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ ಅಂದ್ಬಿಟ್ಟು. ಕನ್ನಡ ಯಾವುದೇ ಒಂದು ಹೋರಾಟ ಇತ್ತು ಅಂತಂದ್ರೆ ಅದಕ್ಕೆ ಅಣ್ಣವ್ರು ಧುಮುಕ್ತಾ ಇದ್ರು. ಮತ್ತು ಗೋಕಾಕ್ ಚಳವಳಿ ಅಂತ ದೊಡ್ಡ ದೊಡ್ಡ ಹೋರಾಟ ಮಾಡಿದವರು ಅಂಥವರ ಕನ್ನಡ ಪ್ರೀತಿನ ಅನುಮಾನ ಪಡಿಸಿದಂತ ಕೆಲವೊಂದು ಕಿಡಿಗೇಡಿಗಳಿಗೆ ಅಣ್ಣವ್ರು ತಕ್ಕ ಉತ್ತರನೇ ಆಗಿ ಕೊಟ್ಟಿದ್ರು. ಅದಕ್ಕೆ ಇವತ್ತು ಅಣ್ಣವ್ರಿಗೆ ಆ ಹೆಸರು ಬಂದಿರೋದು. ಕನ್ನಡ ಅಂದ್ರೆ ರಾಜ್ಕುಮಾರ್, ರಾಜ್ಕುಮಾರ್ ಅಂದ್ರೆ ಕನ್ನಡ ಅಂತ ಅಂದ್ಬಿಟ್ಟು. ಆ ಥರ ಒಂದು ಅಭಿಮಾನ ಅಣ್ಣವ್ರಿಗೆ ಮಾತ್ರ ಸಿಕ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಎಲ್ಲಾದರೂ ಇರು ಎತ್ತಾಗ